ಪ್ರತಿಭಟನೆ ಇದೆ ಇಡೀ ರಾಜ್ಯಾದ್ಯಂತ. ಅಲ್ಲ, ಪ್ರತಿಭಟನೆ ಮಾಡ್ತಕ್ಕಂಥದ್ದು ಏನಂತಂದರೆ, ಈ ದೇಶದಲ್ಲಿ ಒಬ್ಬ ಹಿಂದುಳಿದ ಅಹಿಂದ ನಾಯಕ, ಇವತ್ತು ಹಿಂದುಳಿದ ಅಹಿಂದ ನಾಯಕನ ತುಳಿದಿಕ್ಬೇಕಂತ ಹೇಳಿ ಇದೇನೋ ಬಿ ಜೆ ಪಿಯ ಒಂದು ತಂತ್ರ ಇದೆ, ಇದು ಬಿ ಜೆ ಪಿಯ ಕುತಂತ್ರ ಇದೆ. ಇದು ರಾಜಕೀಯವಾಗಿ ಅವ್ರು ಮಾಡ್ತಕ್ಕಂಥದ್ದನ್ನು ನಾವು ರಾಜಕೀಯವಾಗಿ ಮಾಡಬೇಕಾಗತ್ತೆ. ಸೊ ಹಂಗಾಗಿ ತಮಗೆ ಭಾಳಷ್ಟು ಮಾಹಿತಿ ಇದೆ, ಇದು ಯಾವ ಬೇಸಿಸ್ ಮೇಲೆ, ಯಾವ ಆಧಾರದ ಮೇಲೆ ಅವರು ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಸೊ ಹಂಗಾಗಿ ರಾಜಕೀಯವಾಗಿ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ, ಮಾಡ್ತಾ ಇದ್ದೀವಿ. ಹಂಗಾಗಿ ಇಡೀ ಕರ್ನಾಟಕದ ಜನತೆ ಇವತ್ತು ನೋಡಬೇಕು, ಇವತ್ತು ಒಬ್ಬ ಗವರ್ನರ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಇವರು ರಾಜಕೀಯವಾಗಿ ಸಿದ್ದರಾಮಯ್ಯ ಅವ್ರನ್ನ ಹೆಸರನ್ನ ವಿಶೇಷವಾಗಿ ಕಳೆದ 40 ವರ್ಷದ ರಾಜಕೀಯ ಅವರ ಇತಿಹಾಸದಲ್ಲಿ ಅವ್ರ ರಾಜಕೀಯ ಬಂದಿರತಕ್ಕಂಥ ಹಾದಿಯಲ್ಲಿ ಒಬ್ಬ ಸಾಮಾಜಿಕ ಜೀವನದಲ್ಲಿ ಒಬ್ಬ ಶೋಷಿತ ವರ್ಗದವರ ಪರವಾಗಿ ಹೋರಾಟ ಬಂದಿರತಕ್ಕಂಥ ಒಬ್ಬ ನಾಯಕನ್ನ ಯಾವ ರೀತಿ ಇವತ್ತು ಬಿ ಜೆ ಪಿಯವರು ಇದನ್ನು ಅವರಿಗೆ ತೊಂದರೆ ಕೊಡಬೇಕು, ಅವ್ರನ್ನ ಈ ಹುದ್ದೆಯಿಂದ ದೂರ ಓಡಿಸ್ಬೇಕು, ಬೆಳೆಸಬೇಕು, ಸರ್ಕಾರ ಬೆಳೆಸ್ಬೇಕು ಅಂತ ಹೇಳಿದೆ ಸಂಚಾರ ಮಾಡಿದ್ದಾರೆ. ಖಂಡಿತವಾದ ವಿಶೇಷವಾಗಿ ಹಿಂದುಳಿದ ಎಲ್ಲ ವರ್ಗದ ಜನರು, ಕರ್ನಾಟಕದಾಗ ಎಲ್ಲ ಶೋಷಿತ ವರ್ಗದ ಜನರು ಅವರ ಪರವಾಗಿದ್ದಾರೆ. ಇದನ್ನು ಎಲ್ಲೋ ಒಂದು ಜಾಗದಲ್ಲಿ ಅವರಿಗೆ ಅವ್ರ ಪಾಪ್ಯುಲಾರಿಟಿ ಸಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಬಿ ಜೆ ಪಿ. ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವು ಕರ್ನಾಟಕದ ಜನತೆ ಹಾಗೂ ವಿಶೇಷವಾಗಿ ನಮ್ಮೆಲ್ಲ ಶಾಸಕರು, ಸಚಿವರುಗಳು, ಕೆಲವು ಬಿ ಜೆ ಪಿ ಶಾಸಕರು ಕೂಡ ನಮ್ಮ ಪರವಾಗಿದ್ದಾರೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅಲ್ಲ, ನಾನು ಅದೇ ಅಲ್ಲ, ಈ ರಾಜೀನಾಮೆ ಯಾಕೆ ಕೊಡಬೇಕು? ಮೊದಲನೇದು, ಇದೇ ರೀತಿಯಾದಂಥ ಸೈಟು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇದೇ ರೀತಿಯಾದಂಥ ಸೈಟು ರಾಜಸ್ಥಾನಲ್ಲಿ, ಗುಜರಾತ್ನಲ್ಲಿ ಅವರೇ ತೊಗೊಂಡಿದ್ದಾರೆ. ಅವ್ರ 12,000 ಸ್ಕ್ವೇರ್ ಫೀಟ್ ಇದ್ದು ತಿರ್ಗಾ ಅವರೇ ಸ್ವತಃ ಸೈಟನ್ನು ತಗೊಂಡು ಅಫಿಡವಿಟ್ನಲ್ಲಿ ಅವರು ಸ್ವತಃ ಸೈಟ್ ಇದೆ ಅಂತ ಹೇಳಲಾರಂಥ ಸಂದರ್ಭದಲ್ಲಿ ಪುನಃ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಇದೆ. ಅದು ಬೇರೆ ವಿಚಾರ. ಇಲ್ಲಿ ಇವರು ಯಾಕೆ ರಾಜೀನಾಮೆ ಕೊಡಬೇಕಂತಕ್ಕಂಥದ್ದು ಸ್ಪಷ್ಟೀಕರಣ ಇಲ್ಲ. ಒಂದು. ಎರಡನೇದು, ಸೈಟ್ ಕೊಟ್ಟಿದ್ದೆ ಬಿ ಜೆ ಪಿಯವರು, ಸೈಟ್ ಕೊಟ್ಟಿದ್ದು ಕಾಲ ಬಿ ಜೆ ಪಿಯವರು ಕೊಟ್ಟಿದ್ದಾರೆ. ಮತ್ತು ಯಾಕೆ ರಾಜೀನಾಮೆ ಕೊಡಬೇಕಂದ್ರೆ ನೀವು ಹೇಳಿ, ಸೈಟ್ ಕೊಟ್ಟಿರ್ತಕ್ಕಂಥದ್ದು ನಾವು ಕಾನೂನು ಬಾಹಿರ ಕೊಟ್ಟಿದ್ದೀವಿ, ಕರ್ನಾಟಕ ಜನತೆಗೆ ಮೋಸ ಮಾಡಿದ್ದೀವಿ ಅಂತೇಳಿ ಬಿ ಜೆ ಪಿ ಹೇಳಕ್ಕೆ ರೆಡಿ ಇದ್ದಾರಾ? ನೀವು ಇದನ್ನ ಕೇಳಬೇಕಲ್ಲ. ಸೈಟ್ ಯಾಕ್ರಿ ಕೊಟ್ಟಿರಿ ನೀವು ಪ್ರತಿಯೊಬ್ಬ ಬಿ ಜೆ ಪಿ ನಾಯಕರು ಯಾರು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ, ಯಾರು ರಾಜೀನಾಮೆ ಕೇಳ್ತಿದ್ದಾರೆ, ಅವ್ರಿಗೆ ಹೋಗಿ ಕೇಳಿ, ವೈ ಡಿಡ್ ಯು ಗಿವ್ ಸೈಟ್ ಫಾರ್? ವಾಟ್ ಇಸ್ ದ ರೀಸನ್ ಯು ಅಲಾಟೆಡ್ ಸೈಟ್ ಫಾರ್? ಇಸ್ ಇಟ್ ಇಲ್ಲಿಗಲ್? ಇಸ್ ಅನ್ಕಾನ್ಸ್ಟಿಟ್ಯೂಷನಲ್? ಇದೇ ರೀತಿ 125 ಸೈಟ್ ಕೊಟ್ಟಿದ್ದೀರಲ್ಲ, 125 ಸೈಟ್ ಮತ್ತೆ ವಾಪಸ್ ಪಡಿಬೇಕು. ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಗವರ್ನರ್ಗೆ ಕೊಡಬೇಕಾಗಿತ್ತು ನೀವು. ಅವು ಕೂಡ ಕಾನೂನು ಬಾಹಿರ ಇದಾವೆ ಅಂತ ಅರ್ಥನಾ? 125 ಸೈಟ್ ನೀವು ಕೊಟ್ಟಿರ್ತಕ್ಕಂಥದ್ದು ಯಾಕೆ ಬರೀದೆ ಅಷ್ಟೇ? ಬೇರೆ ಕೂಡ ಪ್ರಾಸಿಕ್ಯೂಷನ್ ಕೇಳಬೇಕು, ಬರೀ ಇವ್ರಿಗವರಿಗೆ ಎಷ್ಟು ಕೊಡಬೇಕು? ಸೊ ಹಂಗಾಗಿ ಇದು ಕೇವಲ ರಾಜಕೀಯವಾಗಿ ಮಾಡ್ತಕ್ಕಂಥದ್ದು. ಹಂಗಾಗಿ ನಾವು ಇವತ್ತು ರಾಜಕೀಯವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು, ಪಾಪ್ಯುಲರ್ ಲೀಡರ್. ಎರಡನೇದು, 60,000 ಕೋಟಿ ಬಡವರು ಕೊಟ್ಟಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ GST ವಿಷಯದಲ್ಲಿ ದೇಶದ ಗಮನವನ್ನು ಸೆಳೆದಿದ್ದಾರೆ. ಆಮೇಲೆ ನಮಗೆ ಏನು ಬರ ಪರಿಹಾರ ಬರಬೇಕಾಗಿತ್ತು, ಕೇಂದ್ರ ಕೊಡಲಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋದ್ವಿ, ಮುಜುಗರ ಆಗಿದೆ. ಆಮೇಲೆ ಅವರಿಗೆ ಸರ್ಕಾರದಲ್ಲಿ ಹೆಂಗ ಒಂದು ಬೆಳೆಸ್ಬೇಕು, ಅವ್ರಿಗೇನು ಹೋಗೋದಿದೆ? 4 ವರ್ಷಕ್ಕೆ ಅಧಿಕಾರದಲ್ಲಿದ್ದಾರೆ. ಕರ್ನಾಟಕ ಇದ್ರೆ ಎಷ್ಟಾಯ್ತು, ಬಿದ್ದರೆ ಎಷ್ಟಾಯ್ತು? ಒಂದು 136 ಸೀಟ್ ಬಂದಿರತಕ್ಕಂಥ ಒಂದು ಸರ್ಕಾರನ, ಜನ ಆದೇಶ ಕೊಟ್ಟಿರ್ತಕ್ಕಂಥ ಸರ್ಕಾರನ ಬೆಳೆಸಕ್ಕೆ ಎಂತ ಮತ್ತು ಮಾರ್ಗಗಳು ಹೆಂಗೆ ಉಳಿಬೇಕು? ಇದೇ ರೀತಿ ಉಳಿಬೇಕು. MLAಗಳು ಕರ್ಕೊಂಡು ಹೋಗ್ಬೇಕಂದ್ರೆ 60-70 MLA ಬೇಕು, ಕಷ್ಟ ಆಗುತ್ತೆ. ಈಗ ಸರ್ಕಾರ ಬೆಳೆಸ್ಬೇಕಂದ್ರೆ 60-70 MLA ಬೇಕಲ್ಲ, ಅದು ಕಷ್ಟ ಆಗುತ್ತೆ. ಇದು ಯಾರನ್ನು ಬೇರೆ ಮಾರ್ಗ ಹುಡುಕ್ಬೇಕಲ್ಲ. ಈಗ ಬಿಜೆಪಿ ಅವರು ಏನ್ ಹೇಳ್ತಾರೆ ಅಂತ, ಪ್ರಾಸಿಕ್ಯೂಷನ್ಗೆ ಕೊಟ್ಟರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರಿಗೆ ಬಹಳ ಖುಷಿ ಆಗಿದೆ ಅಂತ. ಅಲ್ಲ ರೀ, ಪ್ರಾಸಿಕ್ಯೂಷನ್ ಅದೇ ಹೇಳ್ತಿರೋದಲ್ಲ, ಪ್ರಾಸಿಕ್ಯೂಷನ್ ಕೊಡಕ್ಕೆ ಬರದಲ್ಲ, ಅದಕ್ಕೆ ಅವ್ರಿಗೆ ಖುಷಿ ಆಗಿರೋದು. ಯಾವುದೇ ಕಾನೂನಿನಲ್ಲಿ ಕೊಡಕ್ಕೆ ಪ್ರಾವಿಷನ್ ಇಲ್ಲ, ನನಗೆ ಗವರ್ನರ್ ಮುಖಾಂತರ ಕೊಡಿಸಿದ್ರಲ್ಲ, ಅದಕ್ಕೆ ಬಿಜೆಪಿ ಅವರು ಖುಷಿ ಆಗಿರೋದು. ನಾವು ಖುಷಿ ಹಾಕಿರೋಣ. ಇದು ಹೇಳ್ತಕ್ಕಂಥದ್ದು ಬರೀ ಸಹಜ ಇದೆ. ಅದೇ ಹೇಳ್ತದೇವಲ್ಲ, ಈಗ ನರೇಂದ್ರ ಮೋದಿ ಸಾಹೇಬರು ರಾಜೀನಾಮೆ ಕೊಡ್ತಾರಾ? ಸುಪ್ರೀಂ ಕೋರ್ಟು ಎಲೆಕ್ಟ್ರಾಲ್ ಬಾಂಡ್ ವಿಷಯದಲ್ಲಿ 8,300 ಕೋಟಿ ನೀವೇನು ಪಡೆದಿದ್ರಿ ಬಿಜೆಪಿ ಅವರೇ, ನೀವೇನು ಪಡೆದಿದಿರಲ್ಲ 8,300 ಕೋಟಿ ಕಾನೂನು ಬಾಹಿರವಾಗಿ ನೀವು ಪಡೆದಿದ್ದೀರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ನಾವು ಹೇಳಿರ್ತಕ್ಕಂಥದ್ದಲ್ಲ. ನೀವು ರಾಜೀನಾಮೆ ಕೊಡ್ತೀರಾ? ರಫೇಲ್ ಡೀಲ್ನಲ್ಲಿ ಆಗಿರ್ತಕ್ಕಂಥ ರಾಜೀನಾಮೆ ಕೊಡ್ತೀರಾ? ಮೊನ್ನೆ ತಾನೇ ರಷ್ಯಾದಲ್ಲಿ 67 ಯುವಕರು ನಮ್ಮ ದೇಶದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ಈ ದೇಶದಲ್ಲಿ ಕೆಲಸ ಸಿಗಲ್ಲ ಅಂತ ಹೇಳಿ ಬೇರೆ ದೇಶಕ್ಕೆ ಕೆಲಸ ಮಾಡಕ್ಕೆ ಹೋಗಿದ್ದಾರೆ. 70 ವರ್ಷದ ರಾಜಕೀಯ ಇತಿಹಾಸದಲ್ಲಿ, ಸ್ವಾತಂತ್ರ್ಯ ಬಂದ 70 ವರ್ಷದಲ್ಲಿ ಇಂಥ ರೀತಿ ಆಗಿಲ್ಲ. ಅವತ್ತು ಇಲ್ಲಿ ಅಲ್ಲಿ ಹೋಗಿ ರಷ್ಯಾದಲ್ಲಿ ಅವರಿಗೆ ವಾರಿಗೆ ಉಪಯೋಗಿಸ್ಕೊಂಡಿದ್ದಾರೆ. ಅದರಲ್ಲಿ 8 ಜನ ಜೀವ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾರು ರಾಜೀನಾಮೆ ಕೊಡಬೇಕು? ಇದು ಬಿಜೆಪಿ ಅವ್ರು ಕೇಳಲ್ವಾ? ನೀವು ಹೋಗಿ ದಯಮಾಡಿ ಕೇಳಿ. ಇದ್ರ ಬಗ್ಗೆ ಹೋರಾಟ ಬೇಡವಾ? ರಷ್ಯಾದಿಂದ ನೀವು ಮಾಡ್ತಕ್ಕಂಥ ವ್ಯವಹಾರ ನಿಂದಿಸ್ತೀರಾ? ಇವತ್ತು ಕೂಡ ನೀವು ಆಯಿಲ್ ಖರೀದಿ ಮಾಡ್ತಾ ಇದ್ದೀರಲ್ಲ. ಇವಾಗ ದೇಶ ಸ್ವಾಭಿಮಾನ, ದೇಶ ಪ್ರೇಮಿ, ದೇಶದ ಬಗ್ಗೆ, ಯುವಕರ ಬಗ್ಗೆ ಏನಿಲ್ಲ, ನಿಮಗೆ ಕಾಜಿ ಇಲ್ವಾ? ಇದು ಯಾವುದೋ ಒಂದು ರೀತಿಯಾದ ಯಾವುದೇ ರೀತಿಯಾದಂಥ ಸಿದ್ದರಾಮಯ್ಯ ಇನ್ವಾಲ್ವ್ಮೆಂಟ್ ಇಲ್ಲ.
ಈ ಬೂಡ ಹಗರಣದಲ್ಲಿ ಆಗಿರಲಿ, ಬೂಡ ವಿಚಾರದಲ್ಲಿ ಆಗಿರಲಿ, ಅವರು ಒಂದು ಸೈಟ್ ಅವ್ರ ಸ್ವಂತ ತಗೊಂಡವರಲ್ಲ, ಅವ್ರ ಅಧಿಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದಲ್ಲ. ಇದು ಯಾವುದೇ ರೀತಿಯಾದ ಸಂಚು ಮಾಡಿ ಈ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಹಂಗಿದ್ರೆ ನರೇಂದ್ರ ಮೋದಿ ಅವರು ಮೊದಲು ಕೊಡ್ಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ಪರಿಸ್ಥಿತಿ ಆದ್ರೆ ಸಚಿವರ ನಿಲುವು, ಶಾಸಕರ ನಿಲುವು ಏನಾಗಿರ್ತಾರೆ? ನೀವು ಅದನ್ನ ಕೇಳಿ ಹೋಗಿ. ಪ್ರಧಾನಮಂತ್ರಿಯವರನ್ನ ರಾಜೀನಾಮೆ ಕೊಡತಕ್ಕಂಥ ಸಂದರ್ಭ ಬಂದ್ರೆ ಬಿಜೆಪಿ ನಿಲುವು ಅಂತ ಅವ್ರಿಗೆ ಕೇಳಿ ಮೊದಲು. ಅದು ಉದ್ಭವ ಆಗೋದಿಲ್ಲ ಪ್ರಶ್ನೆ. ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅದಕ್ಕೆ ನೀವು ಅವ್ರಿಗೆ ಹೋಗಿ ಕೇಳಿ, ಸರ್ ಇದೇ ರೀತಿ ಆರೋಪ ಇದೆ, ರಷ್ಯಾನಿಗೆ ಹಿಂಗೆ ಆಗ್ಬಿಟ್ಟಿದೆ, ಪ್ರಧಾನಮಂತ್ರಿಯವರನ್ನು ಸ್ವಂತ ರಾಜೀನಾಮೆ ಮಾಡಿಬಿಟ್ರೆ ಏನಾಗಬಹುದು ದೇಶದಲ್ಲಿ ಅಂತ ನೀವು ಕೇಳಿ ಅವರಿಗೆ. ಮನಸ್ಸು ಹೊತ್ಕೊಂಡು ಪ್ರಧಾನಮಂತ್ರಿ ಅವರಿಗೆ ಬಹಳ ಆತ್ಮಾವಲೋಕನಾಗಿ ರಷ್ಯಾದಾಗ ಹಿಂಗೆ ಆಗ್ಬೇಕಾಗಿರ್ತು, ಯುವಕರು ಸುಲುಕ್ಬಿಟ್ಟಿದ್ದಾರೆ ನಮ್ಮ ದೇಶದವ್ರು, ಹೋಗಿ ಅಲ್ಲಿ ರಷ್ಯಾದವ್ರು ಮಿಸ್ಯೂಸ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅವರು ಆತ್ಮಾವಲೋಕನಾಗಿ ಅವ್ರೇನಾರು ರಾಜೀನಾಮೆ ಕೊಟ್ಬಿಟ್ರೆ ಯಾರು? ಪ್ರಧಾನಮಂತ್ರಿಯವರು. ಅವಾಗ ಏನ್ ಮಾಡ್ತಾರೆ ಅಂತ ಕೇಳಿ, ಹೈಪೋಥೆಟಿಕಲ್ ಅವ್ರಿಗೂ ಕೇಳಿ. ಈಗ ಸೈಟ್ಗಳು ಸಿಎಂ ಪತ್ನಿ ಹೆಸರಲ್ಲಿ ಇರೋದಂತೂ ನಿಜ ಅಲ್ಲ ಸರ್? ಇದೆ, ಏನ್ ತೊಂದ್ರೆ ಏನದಕ್ಕೆ? ಈಗ ಮತ್ತೆ ಯಾಕೆ ಹೋರಾಟ RTI ಕಾರ್ಯಕರ್ತರು ಇಲ್ಲ ಅಲ್ಲಿ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಅವ್ರ ಸೈಟ್ ಅನ್ನ ಪಡೆದಿದ್ದಾರೆ ಅಂತ? ಅಲ್ರಿ, ಅದೇ ಹೇಳ್ತಿರೋದು. ನಿಮಗೆ ನೀವು ಸೈಟ್ ನೋಡಿದಾರ ನೀವು? ನಾನು ನೋಡಿ. ಮತ್ತೆ ನೋಡಿ ದಯಮಾಡಿ. ಅಲ್ಲ, ನೀವು ಡಾಕ್ಯುಮೆಂಟ್ಸ್ ನೀವು ನೋಡಿ ಶಿವರ. ನಿಮಗೆ ಎಲ್ಲನ ತಪ್ಪು ಅನಿಸಿದ್ರೆ ನನಗೆ ಈಗ ಫೋನ್ ಮುಖಾಂತರ ಕೇಳಿ. ₹1 ಹರಾಜ್ನಾಗ ತೊಗೊಂಡಿರತಕ್ಕಂಥದ್ದು ಅಲ್ಲಿ SC ST ಅಂದ ಸಂದರ್ಭನೇ ಬರೋದಿಲ್ಲ. 98ನಾಗೆ ಅದು ಡಿನೋಟಿಫಿಕೇಶನ್ ಆಗಿರ್ತದೆ. ಡಿನೋಟಿಫಿಕೇಶನ್ ಯಾರ ಹೆಸರ ಮೇಲೆ ಆಗಿದೆ? ಯಾರು ಸರ್ವೆ ನಂಬರು, ಯಾರು ಓನರ್ ಇರ್ತಾರೋ ಅವ್ರ ಹೆಸರ ಮೇಲೆ ಡಿನೋಟಿಫಿಕೇಶನ್ ಆಗಿದೆ. ಡಿನೋಟಿಫಿಕೇಶನ್ ಆಗ 6 ವರ್ಷ ಆದ ನಂತರ, ಡಿನೋಟಿಫಿಕೇಶನ್ ಆಗ 6 ವರ್ಷ ನಂತರ ಅವ್ರು ಬಾವ ಮನೆಯಿಂದ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿ 4 ವರ್ಷ ಆದ್ಮೇಲೆ ಅವ್ರ ತಂಗಿಗೆ ಸೇಲ್ ಡೀಡ್, ಗಿಫ್ಟ್ ಡೀಡ್ ಕೊಟ್ಟಿದ್ದಾರೆ. ಇವತ್ತವರೆಗೆ ಯಾರನ್ನ ಅಲ್ಲಿರ್ತಕ್ಕಂಥವ್ರು ಓನರ್ಶಿಪ್ನ ಡಿಸ್ಪ್ಯೂಟ್ ಇದೆಯಾ ಪ್ರಾಪರ್ಟಿ? ಓನರ್ಶಿಪ್ನಾಗ ಇಲ್ಲಿವರೆಗೆ ಎಲ್ಲ ಡಿಸ್ಪ್ಯೂಟ್ ಇದೆಯಾ ಪ್ರಾಪರ್ಟಿ? ಇಲ್ಲಿವರೆಗೆ ಯಾರನ್ನ ಒಬ್ಬರನ್ನ ಹೋಗಿ ಚಾಲೆಂಜ್ ಮಾಡಿದ್ದಾರೆ ಓನರ್ಶಿಪ್ ಡಿಸ್ಪ್ಯೂಟ್? ಹ್ಯಾವ್ ಎನಿಬಡಿ ಗೋನ್ ಅಂಡ್ ಚಾಲೆಂಜ್ ದ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ ಇಲ್ಲ ನಾವು? ಮತ್ತೆ ಓನರ್ಶಿಪ್ ಡಿಸ್ಪ್ಯೂಟ್ನಾಗಿಲ್ಲ, ಮತ್ತೆ ಪ್ರಾಪರ್ಟಿ ಯಾರ್ದಾಗತ್ತೆ? ಮತ್ತೆ ಇಲ್ಲಿಗೆಲ್ಲ ಹೆಂಗಾಗತ್ತೆ? ಇದು ಒಂದು ರೀತಿ ಸರ್ಕಾರ ಬೆಳೆಸೋ ಪ್ರಯತ್ನ. ಸರ್ಕಾರ ಬೆಳೆಸ್ತಕ್ಕಂಥ ಪ್ರಯತ್ನ ಇದೆ ಶಿವರೇ. ನೀವು ದಯಮಾಡಿ ನೀವು ಬೇಕಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ನೀವು ತರಿಸ್ಕೊಂಡು ನೋಡಿ. ಇಂಥ ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲ ಫಾಲ್ಟ್ ಇದೆ ನಮಗೂ ಕೇಳಿ, ಮತ್ತೆ ಫಾಲ್ಟ್ ಇಲ್ಲದ್ರೆ ಬಿಜೆಪಿಗೂ ಕೇಳಿ. ನಮಸ್ಕಾರ, ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.